ಹೂವು ಬೆಳೆದಂತವರು ಇವತ್ತು ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ತಾವು ಬೆಳೆದಿರುವಂತಹ ಹೂವನ್ನ ರಸ್ತೆಗೆ ಹಾಕಿ ಆಕ್ರೋಶವನ್ನ ಹೊರ ಹಾಕಿದ್ದಾರೆ. ಯಾಕೆ ಅಂತೀರಾ? ಈ ರಿಪೋರ್ಟ್ ನೋಡಿ. ಕೆಸರು ತುಂಬಿರುವಂಥ ಹೂವಿನ ಮಾರ್ಕೆಟ್ಗೆ ಜನ ಬರೋದಕ್ಕೆ ಹಿಂದೇಟನ್ನು ಹಾಕ್ತಿರುವಂಥದ್ದು. ಹಾಗಾಗಿ ಏನು ವ್ಯಾಪಾರಿಗಳಿಗೆ ಇಲ್ಲಿ ಒಂದು ಕಡೆ ಸಮಸ್ಯೆ ಆದರೆ ರೈತರಿಗೂ ಕೂಡ ಸಾಕಷ್ಟು ಸಮಸ್ಯೆ ಆಗುತ್ತೆ. ಒಳಗಡೆ ಬರೋದಕ್ಕೆ ಆಗದಷ್ಟು ಕೂಡ ಹೂವಿನ ಮಾರ್ಕೆಟ್ನಲ್ಲಿ ಕೆಸರು ತುಂಬಿರುವಂಥದ್ದು. ಹಾಗಾಗಿ ಇದನ್ನು ತೆರವು ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಒತ್ತಾಯವನ್ನು ಕೂಡ ಈಗ ಮಾಡಲಾಗ್ತಿರುವಂಥದ್ದು ಗಮನಿಸ್ಬೋದು. ಈ ರೀತಿಯಾಗಿ ಕೆಸರು ಇರುವಂಥದ್ದು ಬೆಳಗಾವಿಯ ಅಶೋಕ್ ನಗರದಲ್ಲಿರುವಂಥ ಹೋಲ್ಸೇಲ್ ಫ್ಲವರ್ ಮಾರ್ಕೆಟ್ನಲ್ಲಿ ಈ ರೀತಿಯಾಗಿ ಕೆಸರು ತುಂಬಿಕೊಂಡಿದೆ. ಹಾಗಾಗಿ ಇದನ್ನು ತೆರವು ಮಾಡಬೇಕು. ಜೊತೆಗೆ ಇಲ್ಲಿ ಸಿಸಿ ಅಂದರೆ ಕಾಂಕ್ರೀಟ್ ಹಾಕುವ ಕೆಲಸವನ್ನು ಕೂಡ ಈಗ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಒತ್ತಾಯವನ್ನು ಮಾಡ್ತಿರುವಂಥದ್ದು. ಪ್ರಮುಖವಾಗಿ ಗಮನಿಸ್ಬೋದು ಈ ರೀತಿಯಾದಂಥ ಸಮಸ್ಯೆ ಇಲ್ಲಿ ಉದ್ಭವ ಆಗಿರೋದ್ರಿಂದ ಯಾರೂ ಕೂಡ ಗ್ರಾಹಕರು ಇಲ್ಲಿ ಬರ್ತಾ ಇಲ್ಲ. ಜೊತೆಗೆ ಇಲ್ಲಿ ಗಮನಿಸ್ಬೋದು ಈ ರೀತಿಯಾಗಿ ಸಾಕಷ್ಟು ಹೂವುಗಳನ್ನು ರಸ್ತೆಗೆ ಚೆಲ್ಲಿ ಇಲ್ಲಿ ಆವರಣದಲ್ಲಿ ಚೆಲ್ಲಿ ಆಕ್ರೋಶವನ್ನು ಕೂಡ ಈಗ ವ್ಯಕ್ತಪಡಿಸಿರುವಂಥದ್ದು. ರಾಶಿ ರಾಶಿ ಹೂಗಳನ್ನು, ಚೆಂಡು ಹೂ ಇರ್ಬೋದು ಅಥವಾ ಸೇವಂತಿಗೆ ಇರ್ಬೋದು, ಗುಲಾಬಿ ಹೂವು ಸೇರಿದಂತೆ ಬೇರೆ ಬೇರೆ ತಳಿಯ ಹೂಗಳನ್ನು ಕೂಡ ಇಲ್ಲಿ ಚೆಲ್ಲಿರುವಂಥದ್ದು. ಪ್ರಮುಖವಾಗಿ ಈ ರೀತಿ ಚೆಲ್ಲಿದ್ರಿಂದ ಇಲ್ಲಿ ರೋಗ ರುಜಿನಗಳು ಕೂಡ ಬರ್ತವೆ. ಇದನ್ನು ತೆರವು ಮಾಡುವಂಥ ಕೆಲಸವನ್ನು ಕೂಡ ಈಗ ಯಾರೂ ಮಾಡ್ತಿಲ್ಲ. ಹಾಗಾಗಿ ನಮಗೆ ಇದನ್ನು ಅಂದರೆ ಕಾಂಕ್ರೀಟನ್ನು ಹಾಕಿಕೊಡ್ಬೇಕು ಅನ್ನೋ ನಿಟ್ಟಿನಲ್ಲಿ ಒತ್ತಾಯವನ್ನು ಕೂಡ ಈಗ ಮಾಡ್ತಿರುವಂಥದ್ದು. ನಮ್ಮ ಜೊತೆಗೆ ಈಗ ವ್ಯಾಪಾರಿಗಳಿದ್ದಾರೆ, ಅವರನ್ನು ಕೂಡ ನಾನು ಮಾತಾಡ್ತೀನಿ. ಸರ್, ಏನು ಸಮಸ್ಯೆ ಆಗತೈತೆ? ಇಲ್ಲ ನೋಡ್ರಿ, ಈಗ ಎಲ್ಲ ಕಾಂಕ್ರೀಟ್ ಹಾಕಿ ಕೊಡ್ತಾನೆ ನನಗೆ ಹೇಳಿದರು. ಅದು ಗಣಪತಿ ಅವಾಗ ಐತಲ್ಲ, ಅವಾಗ ಎಲ್ಲ ತೆಗೆದಾರೆ. ಇನ್ನೂ ಮಟ್ಟ ಏನು ಹಾಕಿ ಕೊಟ್ಟಿಲ್ಲ. ನೋಡ್ರಲ್ಲ ಎಷ್ಟು ಗಾನೆ ಚಿಕ್ಕಡ ಆಗೈತಿ, ಎಲ್ಲ ರಾಡಿ ಆಗೈತಿ. ನಮಗೆ ಪ್ರಾಬ್ಲಮ್ ಆಗತ್ತೈತಿ ರೀ. ಗಿರಾಕಿ ಬರಂಗಿಲ್ಲ ಒಳಗೆ, ಎಲ್ಲ ಹೊರಗೆ ಇರ್ತಾರೆ. ಹೊರಗಿಂದ ಎಲ್ಲರೂ ತಗೊಂಡು ಹೋಗ್ತಾರೆ. ನಾವಿಲ್ಲ ಅಂಗಡಿದ ಬಾಡಿಗೆ ಗಿಡಿಗೆ ಕೊಟ್ಟು ಕೇಸೆ ನಮ್ಗೆ ಏನು ಫಾಯ್ದೆ ಇಲ್ಲ ರೀ ಇದ್ರಾಗ. ಅಲ್ಲ, ಎಲ್ಲ ಹೂವೆಲ್ಲ ಹೋಗಿದ್ದಾರಲ್ರಿ, ಯಾರು ನೀವು ಹೋಗಿದ್ರೆ? ಗಿರಾಕಿ ಬರ್ತಾ ಇಲ್ಲಲ್ಲ, ಹೊರಗಿಂದ ಗಿರಾಕಿ ಇಲ್ಲೇ ಬರ್ತಾ ಇಲ್ಲ. ಮತ್ತು ಏನೈತಿ, ರೈತರು ತಂದಿದ್ದ ಮಾಲ ಎಲ್ಲ ನುಕ್ಸಾನಾಗತ್ತೈತಿ ರೀ. ಗಿರಾಕಿ ಇಲ್ಲಂದ್ರೆ ನಮ್ದು ವ್ಯಾಪಾರ ನೋಡ್ರಲ್ಲ. ಇಲ್ಲ ನಮ್ಗೆ ಎಲ್ಲ ಹೆಂಗೆ ಐತೆ. ನಾಳೆ ಮಟ್ಟ ಇದೇನೈತಿ ರೀ, ಕಚ್ಚಾ ವ್ಯಾಪಾರ ಐತ್ರಿ, ನಡೆಯಂಗಿಲ್ಲ. ಅಂದ್ರೆ ಇವತ್ತಿಂದ ಇವತ್ತೇ ವ್ಯಾಪಾರ, ಇವತ್ತಿಂದ ಇವತ್ತು ವ್ಯಾಪಾರ ಆಗ್ಬೇಕ್ರಿ. ಅದು ಹೇಳಕತ್ತೀವ್ರಿ, ಎಷ್ಟು ಬೇಗ ಆಕೈತಿ ಅಷ್ಟು ಜರ ಎಲ್ಲ ಇಲ್ಲೇ ಕಾಂಕ್ರೀಟ್ ಗಿರೇಟ್ ಹಾಕಿ ಚಲೋ ಆಕೈತಿ ರೀ ವ್ಯಾಪಾರ ಮಾಡಕ್ಕೆ. ಇದಿಷ್ಟು ಸ್ಥಳೀಯ ವ್ಯಾಪಾರಿಗಳು ಕೂಡ ಹೇಳ್ತಿರುವಂಥದ್ದು. ಆ ಕಾಂಕ್ರೀಟನ್ನು ಹಾಕಿಕೊಟ್ರೆ ನಮಗೆ ವ್ಯಾಪಾರಕ್ಕೆ ಮಾಡೋದಕ್ಕೆ ಅನುಕೂಲ ಆಗುತ್ತೆ ಅನ್ನೋ ಒಂದು ಮಾತನ್ನು ಕೂಡ ಹೇಳ್ತಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಮಾಂದೇಶ್ ಜೊತೆ ಮೈಲೇರ್. ಹೂವು ಮಾರಾಟಗಾರರು ಹಾಗೆ ಹೂವು ಬೆಳೆದಂತವರು ಇವತ್ತು ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ತಾವು ಬೆಳೆದಿರುವಂತಹ ಹೂವನ್ನ ರಸ್ತೆಗೆ ಹಾಕಿ ಆಕ್ರೋಶವನ್ನ ಹೊರ ಹಾಕಿದ್ದಾರೆ. ಯಾಕೆ ಅಂತೀರಾ? ಈ ರಿಪೋರ್ಟ್ ನೋಡಿ. ಕೆಸರು ತುಂಬಿರುವಂಥ ಹೂವಿನ ಮಾರ್ಕೆಟ್ಗೆ ಜನ ಬರೋದಕ್ಕೆ ಹಿಂದೇಟನ್ನು ಹಾಕ್ತಿರುವಂಥದ್ದು. ಹಾಗಾಗಿ ಏನು ವ್ಯಾಪಾರಿಗಳಿಗೆ ಇಲ್ಲಿ ಒಂದು ಕಡೆ ಸಮಸ್ಯೆ ಆದರೆ ರೈತರಿಗೂ ಕೂಡ ಸಾಕಷ್ಟು ಸಮಸ್ಯೆ ಆಗುತ್ತೆ. ಒಳಗಡೆ ಬರೋದಕ್ಕೆ ಆಗದಷ್ಟು ಕೂಡ ಹೂವಿನ ಮಾರ್ಕೆಟ್ನಲ್ಲಿ ಕೆಸರು ತುಂಬಿರುವಂಥದ್ದು. ಹಾಗಾಗಿ ಇದನ್ನು ತೆರವು ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಒತ್ತಾಯವನ್ನು ಕೂಡ ಈಗ ಮಾಡಲಾಗ್ತಿರುವಂಥದ್ದು ಗಮನಿಸ್ಬೋದು. ಈ ರೀತಿಯಾಗಿ ಕೆಸರು ಇರುವಂಥದ್ದು ಬೆಳಗಾವಿಯ ಅಶೋಕ್ ನಗರದಲ್ಲಿರುವಂಥ ಹೋಲ್ಸೇಲ್ ಫ್ಲವರ್ ಮಾರ್ಕೆಟ್ನಲ್ಲಿ ಈ ರೀತಿಯಾಗಿ ಕೆಸರು ತುಂಬಿಕೊಂಡಿದೆ. ಹಾಗಾಗಿ ಇದನ್ನು ತೆರವು ಮಾಡಬೇಕು. ಜೊತೆಗೆ ಇಲ್ಲಿ ಸಿಸಿ ಅಂದರೆ ಕಾಂಕ್ರೀಟ್ ಹಾಕುವ ಕೆಲಸವನ್ನು ಕೂಡ ಈಗ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಒತ್ತಾಯವನ್ನು ಮಾಡ್ತಿರುವಂಥದ್ದು. ಪ್ರಮುಖವಾಗಿ ಗಮನಿಸ್ಬೋದು ಈ ರೀತಿಯಾದಂಥ ಸಮಸ್ಯೆ ಇಲ್ಲಿ ಉದ್ಭವ ಆಗಿರೋದ್ರಿಂದ ಯಾರೂ ಕೂಡ ಗ್ರಾಹಕರು ಇಲ್ಲಿ ಬರ್ತಾ ಇಲ್ಲ. ಜೊತೆಗೆ ಇಲ್ಲಿ ಗಮನಿಸ್ಬೋದು ಈ ರೀತಿಯಾಗಿ ಸಾಕಷ್ಟು ಹೂವುಗಳನ್ನು ರಸ್ತೆಗೆ ಚೆಲ್ಲಿ ಇಲ್ಲಿ ಆವರಣದಲ್ಲಿ ಚೆಲ್ಲಿ ಆಕ್ರೋಶವನ್ನು ಕೂಡ ಈಗ ವ್ಯಕ್ತಪಡಿಸಿರುವಂಥದ್ದು. ರಾಶಿ ರಾಶಿ ಹೂಗಳನ್ನು, ಚೆಂಡು ಹೂ ಇರ್ಬೋದು ಅಥವಾ ಸೇವಂತಿಗೆ ಇರ್ಬೋದು, ಗುಲಾಬಿ ಹೂವು ಸೇರಿದಂತೆ ಬೇರೆ ಬೇರೆ ತಳಿಯ ಹೂಗಳನ್ನು ಕೂಡ ಇಲ್ಲಿ ಚೆಲ್ಲಿರುವಂಥದ್ದು. ಪ್ರಮುಖವಾಗಿ ಈ ರೀತಿ ಚೆಲ್ಲಿದ್ರಿಂದ ಇಲ್ಲಿ ರೋಗ ರುಜಿನಗಳು ಕೂಡ ಬರ್ತವೆ. ಇದನ್ನು ತೆರವು ಮಾಡುವಂಥ ಕೆಲಸವನ್ನು ಕೂಡ ಈಗ ಯಾರೂ ಮಾಡ್ತಿಲ್ಲ. ಹಾಗಾಗಿ ನಮಗೆ ಇದನ್ನು ಅಂದರೆ ಕಾಂಕ್ರೀಟನ್ನು ಹಾಕಿಕೊಡ್ಬೇಕು ಅನ್ನೋ ನಿಟ್ಟಿನಲ್ಲಿ ಒತ್ತಾಯವನ್ನು ಕೂಡ ಈಗ ಮಾಡ್ತಿರುವಂಥದ್ದು. ನಮ್ಮ ಜೊತೆಗೆ ಈಗ ವ್ಯಾಪಾರಿಗಳಿದ್ದಾರೆ, ಅವರನ್ನು ಕೂಡ ನಾನು ಮಾತಾಡ್ತೀನಿ. ಸರ್, ಏನು ಸಮಸ್ಯೆ ಆಗತೈತೆ? ಇಲ್ಲ ನೋಡ್ರಿ, ಈಗ ಎಲ್ಲ ಕಾಂಕ್ರೀಟ್ ಹಾಕಿ ಕೊಡ್ತಾನೆ ನನಗೆ ಹೇಳಿದರು. ಅದು ಗಣಪತಿ ಅವಾಗ ಐತಲ್ಲ, ಅವಾಗ ಎಲ್ಲ ತೆಗೆದಾರೆ. ಇನ್ನೂ ಮಟ್ಟ ಏನು ಹಾಕಿ ಕೊಟ್ಟಿಲ್ಲ. ನೋಡ್ರಲ್ಲ ಎಷ್ಟು ಗಾನೆ ಚಿಕ್ಕಡ ಆಗೈತಿ, ಎಲ್ಲ ರಾಡಿ ಆಗೈತಿ. ನಮಗೆ ಪ್ರಾಬ್ಲಮ್ ಆಗತ್ತೈತಿ ರೀ. ಗಿರಾಕಿ ಬರಂಗಿಲ್ಲ ಒಳಗೆ, ಎಲ್ಲ ಹೊರಗೆ ಇರ್ತಾರೆ. ಹೊರಗಿಂದ ಎಲ್ಲರೂ ತಗೊಂಡು ಹೋಗ್ತಾರೆ. ನಾವಿಲ್ಲ ಅಂಗಡಿದ ಬಾಡಿಗೆ ಗಿಡಿಗೆ ಕೊಟ್ಟು ಕೇಸೆ ನಮ್ಗೆ ಏನು ಫಾಯ್ದೆ ಇಲ್ಲ ರೀ ಇದ್ರಾಗ. ಅಲ್ಲ, ಎಲ್ಲ ಹೂವೆಲ್ಲ ಹೋಗಿದ್ದಾರಲ್ರಿ, ಯಾರು ನೀವು ಹೋಗಿದ್ರೆ? ಗಿರಾಕಿ ಬರ್ತಾ ಇಲ್ಲಲ್ಲ, ಹೊರಗಿಂದ ಗಿರಾಕಿ ಇಲ್ಲೇ ಬರ್ತಾ ಇಲ್ಲ. ಮತ್ತು ಏನೈತಿ, ರೈತರು ತಂದಿದ್ದ ಮಾಲ ಎಲ್ಲ ನುಕ್ಸಾನಾಗತ್ತೈತಿ ರೀ. ಗಿರಾಕಿ ಇಲ್ಲಂದ್ರೆ ನಮ್ದು ವ್ಯಾಪಾರ ನೋಡ್ರಲ್ಲ. ಇಲ್ಲ ನಮ್ಗೆ ಎಲ್ಲ ಹೆಂಗೆ ಐತೆ. ನಾಳೆ ಮಟ್ಟ ಇದೇನೈತಿ ರೀ, ಕಚ್ಚಾ ವ್ಯಾಪಾರ ಐತ್ರಿ, ನಡೆಯಂಗಿಲ್ಲ. ಅಂದ್ರೆ ಇವತ್ತಿಂದ ಇವತ್ತೇ ವ್ಯಾಪಾರ, ಇವತ್ತಿಂದ ಇವತ್ತು ವ್ಯಾಪಾರ ಆಗ್ಬೇಕ್ರಿ. ಅದು ಹೇಳಕತ್ತೀವ್ರಿ, ಎಷ್ಟು ಬೇಗ ಆಕೈತಿ ಅಷ್ಟು ಜರ ಎಲ್ಲ ಇಲ್ಲೇ ಕಾಂಕ್ರೀಟ್ ಗಿರೇಟ್ ಹಾಕಿ ಚಲೋ ಆಕೈತಿ ರೀ ವ್ಯಾಪಾರ ಮಾಡಕ್ಕೆ. ಇದಿಷ್ಟು ಸ್ಥಳೀಯ ವ್ಯಾಪಾರಿಗಳು ಕೂಡ ಹೇಳ್ತಿರುವಂಥದ್ದು. ಆ ಕಾಂಕ್ರೀಟನ್ನು ಹಾಕಿಕೊಟ್ರೆ ನಮಗೆ ವ್ಯಾಪಾರಕ್ಕೆ ಮಾಡೋದಕ್ಕೆ ಅನುಕೂಲ ಆಗುತ್ತೆ ಅನ್ನೋ ಒಂದು ಮಾತನ್ನು ಕೂಡ ಹೇಳ್ತಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಮಾಂದೇಶ್ ಜೊತೆ ಮೈಲೇರ್.
ಇಲ್ಲಿ ಹೂವು ಮಾರಾಟಗಾರರು ಹಾಗೆ ಹೂವು ಬೆಳೆದಂತವರು ಇವತ್ತು ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ತಾವು ಬೆಳೆದಿರುವಂತಹ ಹೂವನ್ನ ರಸ್ತೆಗೆ ಹಾಕಿ ಆಕ್ರೋಶವನ್ನ ಹೊರ ಹಾಕಿದ್ದಾರೆ. ಯಾಕೆ ಅಂತೀರಾ? ಈ ರಿಪೋರ್ಟ್ ನೋಡಿ. ಕೆಸರು ತುಂಬಿರುವಂಥ ಹೂವಿನ ಮಾರ್ಕೆಟ್ಗೆ ಜನ ಬರೋದಕ್ಕೆ ಹಿಂದೇಟನ್ನು ಹಾಕ್ತಿರುವಂಥದ್ದು. ಹಾಗಾಗಿ ಏನು ವ್ಯಾಪಾರಿಗಳಿಗೆ ಇಲ್ಲಿ ಒಂದು ಕಡೆ ಸಮಸ್ಯೆ ಆದರೆ ರೈತರಿಗೂ ಕೂಡ ಸಾಕಷ್ಟು ಸಮಸ್ಯೆ ಆಗುತ್ತೆ. ಒಳಗಡೆ ಬರೋದಕ್ಕೆ ಆಗದಷ್ಟು ಕೂಡ ಹೂವಿನ ಮಾರ್ಕೆಟ್ನಲ್ಲಿ ಕೆಸರು ತುಂಬಿರುವಂಥದ್ದು. ಹಾಗಾಗಿ ಇದನ್ನು ತೆರವು ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಒತ್ತಾಯವನ್ನು ಕೂಡ ಈಗ ಮಾಡಲಾಗ್ತಿರುವಂಥದ್ದು ಗಮನಿಸ್ಬೋದು. ಈ ರೀತಿಯಾಗಿ ಕೆಸರು ಇರುವಂಥದ್ದು ಬೆಳಗಾವಿಯ ಅಶೋಕ್ ನಗರದಲ್ಲಿರುವಂಥ ಹೋಲ್ಸೇಲ್ ಫ್ಲವರ್ ಮಾರ್ಕೆಟ್ನಲ್ಲಿ ಈ ರೀತಿಯಾಗಿ ಕೆಸರು ತುಂಬಿಕೊಂಡಿದೆ. ಹಾಗಾಗಿ ಇದನ್ನು ತೆರವು ಮಾಡಬೇಕು. ಜೊತೆಗೆ ಇಲ್ಲಿ ಸಿಸಿ ಅಂದರೆ ಕಾಂಕ್ರೀಟ್ ಹಾಕುವ ಕೆಲಸವನ್ನು ಕೂಡ ಈಗ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಒತ್ತಾಯವನ್ನು ಮಾಡ್ತಿರುವಂಥದ್ದು. ಪ್ರಮುಖವಾಗಿ ಗಮನಿಸ್ಬೋದು ಈ ರೀತಿಯಾದಂಥ ಸಮಸ್ಯೆ ಇಲ್ಲಿ ಉದ್ಭವ ಆಗಿರೋದ್ರಿಂದ ಯಾರೂ ಕೂಡ ಗ್ರಾಹಕರು ಇಲ್ಲಿ ಬರ್ತಾ ಇಲ್ಲ. ಜೊತೆಗೆ ಇಲ್ಲಿ ಗಮನಿಸ್ಬೋದು ಈ ರೀತಿಯಾಗಿ ಸಾಕಷ್ಟು ಹೂವುಗಳನ್ನು ರಸ್ತೆಗೆ ಚೆಲ್ಲಿ ಇಲ್ಲಿ ಆವರಣದಲ್ಲಿ ಚೆಲ್ಲಿ ಆಕ್ರೋಶವನ್ನು ಕೂಡ ಈಗ ವ್ಯಕ್ತಪಡಿಸಿರುವಂಥದ್ದು. ರಾಶಿ ರಾಶಿ ಹೂಗಳನ್ನು, ಚೆಂಡು ಹೂ ಇರ್ಬೋದು ಅಥವಾ ಸೇವಂತಿಗೆ ಇರ್ಬೋದು, ಗುಲಾಬಿ ಹೂವು ಸೇರಿದಂತೆ ಬೇರೆ ಬೇರೆ ತಳಿಯ ಹೂಗಳನ್ನು ಕೂಡ ಇಲ್ಲಿ ಚೆಲ್ಲಿರುವಂಥದ್ದು. ಪ್ರಮುಖವಾಗಿ ಈ ರೀತಿ ಚೆಲ್ಲಿದ್ರಿಂದ ಇಲ್ಲಿ ಆ ರೋಗ ರುಜಿನಗಳು ಕೂಡ ಬರ್ತವೆ. ಇದನ್ನು ತೆರವು ಮಾಡುವಂಥ ಕೆಲಸವನ್ನು ಕೂಡ ಈಗ ಯಾರೂ ಮಾಡ್ತಿಲ್ಲ. ಹಾಗಾಗಿ ನಮಗೆ ಇದನ್ನು ಅಂದರೆ ಕಾಂಕ್ರೀಟನ್ನು ಹಾಕಿಕೊಡ್ಬೇಕು ಅನ್ನೋ ನಿಟ್ಟಿನಲ್ಲಿ ಒತ್ತಾಯವನ್ನು ಕೂಡ ಈಗ ಮಾಡ್ತಿರುವಂಥದ್ದು. ನಮ್ಮ ಜೊತೆ ಈಗ ವ್ಯಾಪಾರಿಗಳಿದ್ದಾರೆ, ಅವರನ್ನು ಕೂಡ ನಾನು ಮಾತಾಡ್ತೀನಿ. ಸರ್, ಏನು ಸಮಸ್ಯೆ ಆಗತೈತೆ? ಇಲ್ಲ ನೋಡ್ರಿ, ಈಗ ಎಲ್ಲ ಕಾಂಕ್ರೀಟ್ ಹಾಕಿ ಕೊಡ್ತಾನೆ ನನಗೆ ಹೇಳಿದರು. ಅದು ಗಣಪತಿ ಅವಾಗ ಇತ್ತಲ್ಲ, ಅವಾಗ ಎಲ್ಲ ತೆಗೆದಾರೆ. ಇನ್ನೂ ಮಟ್ಟ ಏನು ಹಾಕಿಕೊಟ್ಟಿಲ್ಲ. ನೋಡ್ರಲ್ಲ ಎಷ್ಟು ಗಾನೆ ಚಿಕ್ಕಡಾಗೈತಿ, ಎಲ್ಲ ರಾಡಿ ಆಗೈತಿ. ನಮಗೆ ಪ್ರಾಬ್ಲಮ್ ಆಗತ್ತೈತಿ ರೀ. ಗಿರಾಕಿ ಬರಂಗಿಲ್ಲ ಒಳಗೆ, ಎಲ್ಲ ಹೊರಗೆ ಇರ್ತಾರೆ. ಹೊರಗಿಂದ ಎಲ್ಲರೂ ತಗೊಂಡು ಹೋಗ್ತಾರೆ. ನಾವಿಲ್ಲ ಅಂಗಡಿದ ಬಾಡಿಗೆ ಗಿಡಿಗೆ ಕೊಟ್ಟು ಕೇಸೆ ನಮ್ಗೆ ಏನು ಫಾಯ್ದೆ ಇಲ್ಲ ರೀ ಇದ್ರಾಗ. ಅಲ್ಲ, ಎಲ್ಲ ಹೂವೆಲ್ಲ ಹೋಗಿದ್ದಾರಲ್ರಿ, ಯಾರು ನೀವು ಹೋಗಿದ್ರೆ? ಗಿರಾಕಿ ಬರ್ತಾ ಇಲ್ಲಲ್ಲ, ಹೊರಗಿಂದ ಗಿರಾಕಿ ಇಲ್ಲೇ ಬರ್ತಾ ಇಲ್ಲ. ಮತ್ತು ಏನೈತಿ, ರೈತರು ತಂದಿದ್ದ ಮಾಲ ಎಲ್ಲ ನುಕ್ಸಾನಾಗ ಆಗತೈತಿ ರೀ. ಗಿರಾಕಿ ಇಲ್ಲಂದ್ರೆ ನಮ್ದು ವ್ಯಾಪಾರ ನೋಡ್ರಲ್ಲ, ಇಲ್ಲ ನಮ್ಗೆ ಎಲ್ಲ ಹೆಂಗೆ ಐತೆ. ನಾಳೆ ಮಟ್ಟ ಇದೇನೈತಿ ರೀ, ಕಚ್ಚಾ ವ್ಯಾಪಾರ ಐತ್ರಿ, ನಡೆಯಂಗಿಲ್ಲ. ಅಂದ್ರೆ ಇವತ್ತಿಂದ ಇವತ್ತೇ ವ್ಯಾಪಾರ, ಇವತ್ತಿಂದ ಇವತ್ತು ವ್ಯಾಪಾರ ಆಗ್ಬೇಕ್ರಿ. ಅದು ಹೇಳಕತ್ತೀವಿ ರೀ, ಎಷ್ಟು ಬೇಗ ಆಕೈತಿ ಅಷ್ಟು ಜರ ಎಲ್ಲ ಇಲ್ಲೇ ಕಾಂಕ್ರೀಟ್ ಗಿರೇಟ್ ಹಾಕಿ ಚಲೋ ಆಕೈತಿ ರೀ ವ್ಯಾಪಾರ ಮಾಡಕ್ಕೆ. ಇದಿಷ್ಟು ಸ್ಥಳೀಯ ವ್ಯಾಪಾರಿಗಳು ಕೂಡ ಹೇಳ್ತಿರುವಂಥದ್ದು. ಆ ಕಾಂಕ್ರೀಟನ್ನು ಹಾಕಿಕೊಟ್ರೆ ನಮಗೆ ವ್ಯಾಪಾರಕ್ಕೆ ಮಾಡೋದಕ್ಕೆ ಅನುಕೂಲ ಆಗುತ್ತೆ ಅನ್ನೋ ಒಂದು ಮಾತನ್ನು ಕೂಡ ಹೇಳ್ತಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಮಾಂದೇಶ್ ಜೊತೆ ಮೈಲೇ. ಇಲ್ಲಿ ಹೂವು ಮಾರಾಟಗಾರರು ಹಾಗೆ ಹೂವು ಬೆಳೆದಂತವರು ಇವತ್ತು ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ತಾವು ಬೆಳೆದಿರುವಂತಹ ಹೂವನ್ನ ರಸ್ತೆಗೆ ಹಾಕಿ ಆಕ್ರೋಶವನ್ನ ಹೊರ ಹಾಕಿದ್ದಾರೆ. ಯಾಕೆ ಅಂತೀರಾ? ಈ ರಿಪೋರ್ಟ್ ನೋಡಿ. ಕೆಸರು ತುಂಬಿರುವಂಥ ಹೂವಿನ ಮಾರ್ಕೆಟ್ಗೆ ಜನ ಬರೋದಕ್ಕೆ ಹಿಂದೇಟನ್ನು ಹಾಕ್ತಿರುವಂಥದ್ದು. ಹಾಗಾಗಿ ಏನು ವ್ಯಾಪಾರಿಗಳಿಗೆ ಇಲ್ಲಿ ಒಂದು ಕಡೆ ಸಮಸ್ಯೆ ಆದರೆ ರೈತರಿಗೂ ಕೂಡ ಸಾಕಷ್ಟು ಸಮಸ್ಯೆ ಆಗುತ್ತೆ. ಒಳಗಡೆ ಬರೋದಕ್ಕೆ ಆಗದಷ್ಟು ಕೂಡ ಹೂವಿನ ಮಾರ್ಕೆಟ್ನಲ್ಲಿ ಕೆಸರು ತುಂಬಿರುವಂಥದ್ದು. ಹಾಗಾಗಿ ಇದನ್ನು ತೆರವು ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಒತ್ತಾಯವನ್ನು ಕೂಡ ಈಗ ಮಾಡಲಾಗ್ತಿರುವಂಥದ್ದು ಗಮನಿಸ್ಬೋದು. ಈ ರೀತಿಯಾಗಿ ಕೆಸರು ಇರುವಂಥದ್ದು ಬೆಳಗಾವಿಯ ಅಶೋಕ್ ನಗರದಲ್ಲಿರುವಂಥ ಹೋಲ್ಸೇಲ್ ಫ್ಲವರ್ ಮಾರ್ಕೆಟ್ನಲ್ಲಿ ಈ ರೀತಿಯಾಗಿ ಕೆಸರು ತುಂಬಿಕೊಂಡಿದೆ. ಹಾಗಾಗಿ ಇದನ್ನು ತೆರವು ಮಾಡಬೇಕು. ಜೊತೆಗೆ ಇಲ್ಲಿ ಸಿಸಿ ಅಂದರೆ ಕಾಂಕ್ರೀಟ್ ಹಾಕುವ ಕೆಲಸವನ್ನು ಕೂಡ ಈಗ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಒತ್ತಾಯವನ್ನು ಮಾಡ್ತಿರುವಂಥದ್ದು. ಪ್ರಮುಖವಾಗಿ ಗಮನಿಸ್ಬೋದು ಈ ರೀತಿಯಾದಂಥ ಸಮಸ್ಯೆ ಇಲ್ಲಿ ಉದ್ಭವ ಆಗಿರೋದ್ರಿಂದ ಯಾರೂ ಕೂಡ ಗ್ರಾಹಕರು ಇಲ್ಲಿ ಬರ್ತಾ ಇಲ್ಲ. ಜೊತೆಗೆ ಇಲ್ಲಿ ಗಮನಿಸ್ಬೋದು ಈ ರೀತಿಯಾಗಿ ಸಾಕಷ್ಟು ಹೂವುಗಳನ್ನು ರಸ್ತೆಗೆ ಚೆಲ್ಲಿ ಇಲ್ಲಿ ಆವರಣದಲ್ಲಿ ಚೆಲ್ಲಿ ಆಕ್ರೋಶವನ್ನು ಕೂಡ ಈಗ ವ್ಯಕ್ತಪಡಿಸಿರುವಂಥದ್ದು. ರಾಶಿ ರಾಶಿ ಹೂಗಳನ್ನು, ಚೆಂಡು ಹೂ ಇರ್ಬೋದು ಅಥವಾ ಸೇವಂತಿಗೆ ಇರ್ಬೋದು, ಗುಲಾಬಿ ಹೂವು ಸೇರಿದಂತೆ ಬೇರೆ ಬೇರೆ ತಳಿಯ ಹೂಗಳನ್ನು ಕೂಡ ಇಲ್ಲಿ ಚೆಲ್ಲಿರುವಂಥದ್ದು. ಪ್ರಮುಖವಾಗಿ ಈ ರೀತಿ ಚೆಲ್ಲಿದ್ರಿಂದ ಇಲ್ಲಿ ಆ ರೋಗ ರುಜಿನಗಳು ಕೂಡ ಬರ್ತವೆ. ಇದನ್ನು ತೆರವು ಮಾಡುವಂಥ ಕೆಲಸವನ್ನು ಕೂಡ ಈಗ ಯಾರೂ ಮಾಡ್ತಿಲ್ಲ. ಹಾಗಾಗಿ ನಮಗೆ ಇದನ್ನು ಅಂದರೆ ಕಾಂಕ್ರೀಟನ್ನು ಹಾಕಿಕೊಡ್ಬೇಕು ಅನ್ನೋ ನಿಟ್ಟಿನಲ್ಲಿ ಒತ್ತಾಯವನ್ನು ಕೂಡ ಈಗ ಮಾಡ್ತಿರುವಂಥದ್ದು. ನಮ್ಮ ಜೊತೆ ಈಗ ವ್ಯಾಪಾರಿಗಳಿದ್ದಾರೆ, ಅವರನ್ನು ಕೂಡ ನಾನು ಮಾತಾಡ್ತೀನಿ. ಸರ್, ಏನು ಸಮಸ್ಯೆ ಆಗತೈತೆ? ಇಲ್ಲ ನೋಡ್ರಿ, ಈಗ ಎಲ್ಲ ಕಾಂಕ್ರೀಟ್ ಹಾಕಿ ಕೊಡ್ತಾನೆ ನನಗೆ ಹೇಳಿದರು. ಅದು ಗಣಪತಿ ಅವಾಗ ಇತ್ತಲ್ಲ, ಅವಾಗ ಎಲ್ಲ ತೆಗೆದಾರೆ. ಇನ್ನೂ ಮಟ್ಟ ಏನು ಹಾಕಿಕೊಟ್ಟಿಲ್ಲ. ನೋಡ್ರಲ್ಲ ಎಷ್ಟು ಗಾನೆ ಚಿಕ್ಕಡಾಗೈತಿ, ಎಲ್ಲ ರಾಡಿ ಆಗೈತಿ. ನಮಗೆ ಪ್ರಾಬ್ಲಮ್ ಆಗತ್ತೈತಿ ರೀ. ಗಿರಾಕಿ ಬರಂಗಿಲ್ಲ ಒಳಗೆ, ಎಲ್ಲ ಹೊರಗೆ ಇರ್ತಾರೆ. ಹೊರಗಿಂದ ಎಲ್ಲರೂ ತಗೊಂಡು ಹೋಗ್ತಾರೆ. ನಾವಿಲ್ಲ ಅಂಗಡಿದ ಬಾಡಿಗೆ ಗಿಡಿಗೆ ಕೊಟ್ಟು ಕೇಸೆ ನಮ್ಗೆ ಏನು ಫಾಯ್ದೆ ಇಲ್ಲ ರೀ ಇದ್ರಾಗ. ಅಲ್ಲ, ಎಲ್ಲ ಹೂವೆಲ್ಲ ಹೋಗಿದ್ದಾರಲ್ರಿ, ಯಾರು ನೀವು ಹೋಗಿದ್ರೆ? ಗಿರಾಕಿ ಬರ್ತಾ ಇಲ್ಲಲ್ಲ, ಹೊರಗಿಂದ ಗಿರಾಕಿ ಇಲ್ಲೇ ಬರ್ತಾ ಇಲ್ಲ. ಮತ್ತು ಏನೈತಿ, ರೈತರು ತಂದಿದ್ದ ಮಾಲ ಎಲ್ಲ ನುಕ್ಸಾನಾಗ ಆಗತೈತಿ ರೀ. ಗಿರಾಕಿ ಇಲ್ಲಂದ್ರೆ ನಮ್ದು ವ್ಯಾಪಾರ ನೋಡ್ರಲ್ಲ, ಇಲ್ಲ ನಮ್ಗೆ ಎಲ್ಲ ಹೆಂಗೆ ಐತೆ. ನಾಳೆ ಮಟ್ಟ ಇದೇನೈತಿ ರೀ, ಕಚ್ಚಾ ವ್ಯಾಪಾರ ಐತ್ರಿ, ನಡೆಯಂಗಿಲ್ಲ. ಅಂದ್ರೆ ಇವತ್ತಿಂದ ಇವತ್ತೇ ವ್ಯಾಪಾರ, ಇವತ್ತಿಂದ ಇವತ್ತು ವ್ಯಾಪಾರ ಆಗ್ಬೇಕ್ರಿ. ಅದು ಹೇಳಕತ್ತೀವಿ ರೀ, ಎಷ್ಟು ಬೇಗ ಆಕೈತಿ ಅಷ್ಟು ಜರ ಎಲ್ಲ ಇಲ್ಲೇ ಕಾಂಕ್ರೀಟ್ ಗಿರೇಟ್ ಹಾಕಿ ಚಲೋ ಆಕೈತಿ ರೀ ವ್ಯಾಪಾರ ಮಾಡಕ್ಕೆ. ಇದಿಷ್ಟು ಸ್ಥಳೀಯ ವ್ಯಾಪಾರಿಗಳು ಕೂಡ ಹೇಳ್ತಿರುವಂಥದ್ದು. ಆ ಕಾಂಕ್ರೀಟನ್ನು ಹಾಕಿಕೊಟ್ರೆ ನಮಗೆ ವ್ಯಾಪಾರಕ್ಕೆ ಮಾಡೋದಕ್ಕೆ ಅನುಕೂಲ ಆಗುತ್ತೆ ಅನ್ನೋ ಒಂದು ಮಾತನ್ನು ಕೂಡ ಹೇಳ್ತಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಮಾಂದೇಶ್ ಜೊತೆ ಮೈಲೇ.